ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಶ್ವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ನಿಸರ್ಗ. ಸೊ ಸ್ಯಾಂಡಲ್ವುಡ್ನಲ್ಲಿ ಸಖತ್ತಾಗಿ ಸೌಂಡ್ ಮಾಡೋಕ್ಕೆ ರೆಡಿ ಆಗಿರುವ ಲವ್ ಸೀಸನ್ ಚಿತ್ರ. ಈ ಸಿನಿಮಾದ ಬ್ಯೂಟಿಫುಲ್ ಆಕ್ಟ್ರೆಸ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ಅವ್ರನ್ನ ಮಾತನಾಡ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಐ ಆಮ್ ಗುಡ್. ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ. ಅದೇ ಈಗ ನಾನು ಹೇಳಿದಾಗೆ ಲವ್ ಸೀಸನ್ ಚಿತ್ರ ಇನ್ನೇನು ಜುಲೈ 3ಕ್ಕೆ ಬಿಡುಗಡೆ ಆಗ್ತಾ ಇದೆ. ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ನನಗಂತೂ ತುಂಬ ಖುಷಿ ಆಗ್ತದೆ ಬಿಕಾಸ್ ಸ್ಮಾಲ್ ಸ್ಕ್ರೀನಿಂದ ಇವಾಗ ಬಿಗ್ ಸ್ಕ್ರೀನ್ ಪ್ರಮೋಷನ್ ಆಗಿದೆ. ಸೊ ದಟ್ ಈಸ್ ಅ ಮೇನ್ ಹ್ಯಾಪಿ ಕಂಟೆಂಟ್ ಫಾರ್ ಮೀ. ಓಕೆ ಮ್ಯಾಮ್. ಅದೇ ನೀವು ಹೇಳ್ದಂಗೆ ಈಗ ಕಿರುತೆರೆಯಲ್ಲಿ ತುಂಬ ಸೀರಿಯಲ್ಗಳಲ್ಲಿ ನೀವು ನಟನೆ ಮಾಡಿರುವಂಥದ್ದು ನಾವು ನೋಡಿದ್ದೇವೆ. ಅದು ಕೂಡ ಈಗ ಅಟ್ ಪ್ರೆಸೆಂಟ್ ಪ್ರೇಮ ಕಾವ್ಯದಲ್ಲಿ ನಟನೆ ಮಾಡ್ತಾ ಇದ್ದೀರಾ. ಸೊ ಕಿರುತೆರೆಯಿಂದ ನಿಮಗೆ ಈಗ ದೊಡ್ಡ ತೆರೆಗೆ ಬರ್ತಾ ಇರುವಂಥದ್ದು ಹೇಗೆ ಬಂದಿದ್ದು? ನಿಮಗೆ ಸೆಲೆಕ್ಷನ್ ಹೇಗಾಯಿತು? ಬಂದ ಕ್ಷಣ ಹೇಗಿತ್ತು? ಅದರದ್ದೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಹೇಳಬೇಕಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ಆ್ಯಕ್ಚುಲಿ ನಾನು ಭರತನಾಟ್ಯಂ ಡಾನ್ಸರ್, ಹಾಗೆ ಶಾಸ್ತ್ರೀಯ ಸಂಗೀತನೂ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಇದರಿಂದ ಬಂದಿರೋದು. ಸೊ ಎಲ್ಲ ಇಂಜಿನಿಯರಿಂಗ್ ಎಲ್ಲ ಮುಗಿಸಿ ಆದಮೇಲೆ ಐ ವಾಂಟೆಡ್ ಟು ಗೆಟ್ ಇನ್ ಟು ಬಿಗ್ ಸ್ಕ್ರೀನ್. ಸೊ ನನ್ನ ತಂದೆ ನನ್ನ ಕಾಲೇಜಿಗೆ ಡ್ರಾಪ್ ಮಾಡುವಾಗ ವೀರೇಶ್ ಥಿಯೇಟ್ರ್ ಮುಂದೆ ಹೋಗಬೇಕಾಗಿತ್ತು. ಓಕೆ, ಸೊ ಆ ಥಿಯೇಟ್ರ್ ನೋಡಿದಾಗೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದು ಹೇಳ್ಬೇಕು ಗೊತ್ತಿಲ್ಲ. ಐ ವಾಸ್ ಆಲ್ವೇಸ್ ಲೇಟ್ ಫಾರ್ ದ ಕಾಲೇಜ್. ಓಕೆ, ಸ್ಟಡೀಸ್ ಎಲ್ಲ ಬಟ್ ಐ ಯೂಸ್ ಟು ಮ್ಯಾನೇಜ್ ಆವ್ರೇಜ್ ಸ್ಟೂಡೆಂಟ್ ಇದ್ದೆ. ಬಟ್ ದೆನ್ ಆ ಬ್ಯಾನರ್ಸ್ ನೋಡುವಾಗ ನಾನು ಕೂಡ ತೆರೆ ಮೇಲೆ ಒಂದಿನ ಹಾಗೆ ಬರಬೇಕು ಅನ್ನೋ ಕನಸು ನನಗೆ ಅವಾಗಿಂದ ಇತ್ತು. ಸೊ ಓದೆಲ್ಲ ಇಂಜಿನಿಯರಿಂಗ್ ಆಗಿದ ತಕ್ಷಣ ಒಂದು ಲುಕ್ ಟೆಸ್ಟ್ ಕೊಟ್ಟೆ. ಸೊ ಕಲರ್ಸ್ಗೆ ಒಂದು ಸೀರಿಯಲ್ಗೆ ಲುಕ್ ಟೆಸ್ಟ್ ಕೊಟ್ಟೆ, ಸೆಲೆಕ್ಟ್ ಆಯಿತು. ಅದಾದ ನಂತರ ಇನ್ನೊಂದು ಸೀರಿಯಲ್ ಆಫರ್ ಬಂತು. ಸೊ ಅದರಲ್ಲಿ ಕೂಡ ಇವಾಗ ಮಾಡ್ತಾಯಿದ್ದೀನಿ ಪ್ರೆಸೆಂಟ್ಲಿ. ಸೊ ಅಲ್ಲಿ ಒಂದು ಆರ್ಟಿಸ್ಟ್ ಸಂಗೀತ ಅನಿಲ್ ಅಂತ ಅವರು ಹೇಳಿ ಅವರು ನನಗೆ ಒಂದು ಆಪರ್ಚುನಿಟಿ, ಈ ಥರ ಒಂದು ಸಿನಿಮಾ ಇದೆ ಅಂತ ಬಂದಾಗ ಅಲ್ಲೂ ನಾನು ಲುಕ್ ಟೆಸ್ಟ್ ಕೊಟ್ಟು ಲೈಕ್ ನನ್ನ ಪ್ರೊಫೈಲೆಲ್ಲ ಕಳಿಸಿ ಸೊ ನಮ್ಮ ಡೈರೆಕ್ಟರ್ ನನಗೆ ಸೆಲೆಕ್ಟ್ ಮಾಡಿ ಸೊ ಇವಾಗ ಬಿಗ್ ಸ್ಕ್ರೀನಲ್ಲಿ ನನ್ನ ನೋಡ್ಕೊಳ್ಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಹೌದು, ಯಾ. ಅದೇ ಈಗ ನೀವು ಚಿತ್ರದ ಬಗ್ಗೆ ಬರೋದಾದರೆ ರಾಜೇಶ್ ನಟರಂಗ್ ಮತ್ತು ಸಂಗೀತ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ನೀವು ಆಲ್ರೆಡಿ ನೀವು ಇಲ್ಲಿ ಕಿರುತೆರೆಯಲ್ಲೂ ಕೂಡ ಶೇರ್ ಮಾಡಿರುವಂಥದ್ದು. ಇವ್ರ ಜೊತೆ ನಟನೆಯನ್ನು ಸ್ಕ್ರೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಅದು ಹೇಗಿದೆ ಎಕ್ಸ್ಪೀರಿಯನ್ಸ್? ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅನ್ನೋದಕ್ಕಿಂತ ಪಾತ್ರಗಳು ಬೇರೆ ಬೇರೆ. ಸೊ ಆ ಎಕ್ಸ್ಪೀರಿಯನ್ಸ್ ಅದು ಹೇಳೋಕ್ಕೆ ಆಗಲ್ಲ. ಬಿಕಾಸ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡೋದು ಅದು ನನ್ನ ಕನಸಾಗಿತ್ತು. ಲೈಕ್ ಓಕೆ, ಕೆಲವೊಂದು ಸಲ ಏನಾಗಿದೆ, ಓಕೆ ಇವ್ರ ಜೊತೆ ವರ್ಕ್ ಮಾಡ್ತಿದ್ದೆ ನಾನು, ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಇವ್ರ ಜೊತೆಲ್ಲ ಕೆಲಸ ಮಾಡಿ ನಂಗೆ ಭಾಳ ಖುಷಿ ಇದೆ. ಓಕೆ ಮ್ಯಾಮ್, ಈಗ ನಮಗೆ ಈಗ ಲವ್ ಸೀಸನ್ ಅಂದ್ಕೂಡಲೇ ಮೇ ಬಿ ಲವ್ ಸ್ಟೋರಿ ಅನ್ನೋದು ತಲೆಗೆ ಬರುತ್ತೆ. ಇದರಲ್ಲಿ 3 ಜನ ಹೀರೋಯಿನ್ಸ್, ಅದು ನಮಗೆ ಈಗ ಒಂದು ಚಾಲೆಂಜ್ ಆಗಿರೋದು. ಇದರಲ್ಲಿ ನಿಮ್ಮ ಪಾತ್ರ ಏನು, ಹೇಗಿದೆ ನಿಮ್ಮ ಪಾತ್ರ ಪರಿಚಯ ಮಾಡಿಕೊಡಿ. ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ನೀವೆಲ್ಲ ಬಂದು ಸಿನಿಮಾ ನೋಡಬೇಕು. ಹೆಸರು ಹೇಳೋದಾದರೆ ರಶಿಕಾ ಅಂತ ನನ್ನ ಕ್ಯಾರೆಕ್ಟರ್. ನನ್ನ ಪಾತ್ರ ಒಂದು ತುಂಬ ಬಬ್ಲಿ ಆದಂಥ ಕ್ಯಾರೆಕ್ಟರ್ ಆ್ಯಂಡ್ ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಪಾತ್ರ. ಅವ್ರ ಪರ್ಸ್ನಲ್ ಲೈಫಲ್ಲಿ ಓಕೆ ಈ ಥರ ಒಂದು ಆಗಿದೆ ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ಅವ್ರಿಗೂ ಆಗುತ್ತೆ. ಸೊ ಆ ಥರದೊಂದು ಪಾತ್ರ. ಓಕೆ, ನಾವಿಲ್ಲಿ ಅದೇ ನಾರ್ಮಲ್ ಸೀರಿಯಲ್ಗಳಲ್ಲಿ ನಿಮ್ಮ ಪಾತ್ರಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಆಡಿಯನ್ಸ್ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಿತ್ರದಿಂದ? ನಿಮ್ಮಿಂದ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅವ್ರಿಗೊಂದು ಸರ್ಪ್ರೈಸ್ ಎಲಿಮೆಂಟ್ ಇದು. ಸೊ ಸಾಂಗ್ ಆಗಿರ್ಬೋದು, ಅದೊಂಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಇಡೀ ಸಿನಿಮಾದಲ್ಲಿ. ಮೋಸ್ಟ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್. ಸೊ ಇಟ್ಸ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ಸಿನಿಮಾ ಬಗ್ಗೆ. ಈ ಅವಕಾಶ ಬಂದಾಗ ನಿಮ್ಮ ಒಂದು ರಿಯಾಕ್ಷನ್ ಹೇಗಿತ್ತು? ನಿಮಗೆ ಎಷ್ಟು ಖುಷಿಯಾಗಿತ್ತು? ಸತ್ಯ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ಸೀರಿಯಲ್ ಮಾಡ್ತಾ ನಾನು ಬಿಗ್ ಸ್ಕ್ರೀನ್ಗೆ ಹೋಗಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಇತ್ತು ಆಲ್ರೆಡಿ. ದಟ್ ವಾಸ್ ರಿಟನ್, ದಟ್ ವಾಸ್ ದೇರ್. ಎಲ್ಲೋ ಒಂದು ಕಡೆ ಸೀರಿಯಲ್ ಮಾಡ್ತಾ ಅದು ಎಲ್ಲೋ ಒಂದು ಕಡೆ ನಾನು ಮರ್ತುಬಿಟ್ಟಿದ್ದೆ. ಬಟ್ ವೆನ್ ಆಪರ್ಚುನಿಟಿ ಬಂದಾಗ ಐ ವಾಸ್ ಲೈಕ್, ಹೌದು ನಾನು ಇದಕ್ಕೆ ಕಾಯ್ತಾ ಇದ್ದೆ ಅಲ್ವಾ, ಎಲ್ಲೋ ಒಂದು ಕಡೆ ನಾನು ಹೋಗ್ಬಿಟ್ಟಿದ್ನಲ್ಲ ಅನ್ನೋದು ಒಂದು ಅದು ಬಂದಿದ ತಕ್ಷಣ ಐ ವಾಸ್ ಲೈಕ್ ಎಸ್, ಐ ಹ್ಯಾವ್ ಟು ಚಾರ್ಜ್ ಅಪ್ ಬ್ಯಾಕ್, ಐ ಹ್ಯಾವ್ ಟು ಡೂ ದಿಸ್, ಇದು ಮಾಡಬೇಕು ಅನ್ನೋ ಬಟ್ ನನಗೆ ಕತೆ ಕೇಳಿದಾಗಲೂ ಕೂಡ ನನಗೆ ಇಷ್ಟ ಆಯಿತು. ಓಕೆ, ಇದು ಇಂಪ್ಯಾಕ್ಟ್ ಆಗೇ ಆಗುತ್ತೆ, ಎಲ್ರಿಗೂ ಇದು ಕನೆಕ್ಟ್ ಆಗುತ್ತೆ ಅನ್ನೋದೊಂದಿತ್ತು. ಬಿಕಾಸ್ ಅದೊಂದು ಮೆಸೇಜ್ ಓರಿಯೆಂಟೆಡ್ ಪಾತ್ರ ಆಗಿದೆ. ಬಟ್ ಬೇರೆ ಸಿನಿಮಾ ಕತೆಗಳು ಬಂದಾಗಲೂ ಕೂಡ ನಾನು ಅಷ್ಟು ಈಸಿಯಾಗಿ ಒಪ್ಕೊಂಡಿರಲಿಲ್ಲ ಯಾವುದು. ಸೊ ಒಂದು ಒಳ್ಳೆ ಹೌದು ಅವಕಾಶಗಳು ಬಂದಿತ್ತು. ಬಟ್ ನಾನು ಕತೆ ನೋಡಿ, ಪಾತ್ರ ನೋಡಿ ನಾನು ಒಪ್ಕೊತಾ ಇದ್ದೆ. ಓಕೆ, ನೀವು ತುಂಬ ಚೂಸ್ ಇದ್ದೀರಾ ಅಂತ ಗೊತ್ತಾಯಿತು ಇದರಿಂದ. ಓಕೆ ಮ್ಯಾಮ್, ಈಗ ಲವ್ ಸೀಸನ್ಸ್ ಅಂದಾಗ ಸೀಸನ್ಸ್ 3 ಸೀಸನ್ಸ್ ಇರುತ್ತೆ ನಮಗೆ ನಾರ್ಮಲಿ. ನೀವು ಯಾವ ಸೀಸನಲ್ಲಿ ಬರ್ತೀರಾ ಅಂತ ಹೇಳ್ಬೋದು? ಅದು ನೀವು ಸಿನಿಮಾ ನೋಡಬೇಕು. ಓಕೆ ಮ್ಯಾಮ್, ಈಗ ನಿಮ್ಮ ಬ್ಯಾಕ್ಗ್ರೌಂಡ್ಗೆ ಬರೋದಾದರೆ ಸ್ಟೆಪ್ ವೈಸ್ ಎಲ್ಲ ಬಂದಂಥದ್ದು. ಮೊದಲ ಬಾರಿಗೆ ನೀವು ಒಂಥರ ಕ್ಯಾಮ್ರಾ ಫೇಸ್ ಮಾಡಿದಾಗ ಏನು ಎಕ್ಸ್ಪೀರಿಯನ್ಸ್ ಇದೆ? ನಿಮಗೇನಾದರೂ ತುಂಬ ಶೇರ್ ಮಾಡ್ಕೊಳ್ಬೇಕು ಅಂದರೆ ಘಟನೆ ಶೇರ್ ಮಾಡ್ಕೊಳ್ಳಿ. ಓಕೆ,
ನನಗೆ ಚಿಕ್ಕ ವಯಸ್ಸಿಂದಾನೇ ಭರತನಾಟ್ಯ ಹಾಗೆ ಶಾಸ್ತ್ರೀಯ ಸಂಗೀತ ಎಲ್ಲ ಅದು ಸ್ಟೇಜ್ ಫಿಯರ್ ಅನ್ನೋದು ನಂಗೆ ಹೋಗ್ಬಿಟ್ಟಿತ್ತು. ಬಿಕಾಸ್ ಸೋಲೋ ಪರ್ಫಾರ್ಮೆನ್ಸಸ್ ಎಲ್ಲ ನಾನು ಒಂದು 4ನೇ ಕ್ಲಾಸ್ 5ನೇ ಕ್ಲಾಸಿಂದಾನೇ ನಾನು ಕೊಡ್ತಾ ಇದ್ದೆ. ಸೊ ಫಸ್ಟ್ ಟೈಮ್ ಹಾಡುವಾಗ ಸ್ವಲ್ಪ ಭಯ ಇತ್ತು ನನಗೆ, ಲೈಕ್ ಇವರೆಲ್ಲ ಏನು ನಾನು ಹಾಡ್ತಾ ಇದ್ದೀನಿ ಕೇಳಿಸ್ಕೊತಾ ಇದ್ದಾರಾ ಇಲ್ವಾ ಅನ್ನೋದೊಂದೆಲ್ಲ ತಲೆಯಲ್ಲಿತ್ತು. ಬಟ್ ಹೋಗ್ತಾ ಹೋಗ್ತಾ ನಾನು ಕಲಿತಾ ಹೋದಾಗ ಆ ಭಯ ಅನ್ನೋದು ನನಗೆ ಬಿಟ್ಟೋಯ್ತು. ಸೊ ಆ ಥರ ಕೆಲವೊಂದು ಸಲ ಮರ್ತಾಗ್ಲೂ ನಾನು ಅದನ್ನು ತೋರಿಸ್ಕೊತಾ ಇರಲಿಲ್ಲ. ಸಮ್ಟೈಮ್ಸ್ ವೆನ್ ಐ ವಾಸ್ ಡೂಯಿಂಗ್ ಕ್ಲಾಸಿಕಲ್ ಪರ್ಫಾರ್ಮೆನ್ಸಸ್ ಮರ್ತಾಗ್ಲೂ ಟಕ್ಕಂದಿರೋದು ಮ್ಯಾನೇಜ್ ಮಾಡಿಬಿಡೋದು. ಮ್ಯಾನೇಜ್ ಮಾಡ್ಲಿಕ್ಕೆ ಬರುತ್ತೆ ಹೌದು ಮಾಡಲೇಬೇಕಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಶೋ ದ ಆಡಿಯನ್ಸ್ ಲೈಕ್ ಶಿ ಫಾರ್ಗಾಟ್ ಅನ್ನೋದೊಂದು ಗೊತ್ತಾಗಬಾರ್ದು. ಎಲ್ಲೋ ಗೊತ್ತಾಗ್ದಿರಂಗೆ ಆಮೇಲೆ ಟೀಚರ್ ಕೈಯಲ್ಲಿ ಬೈಸ್ಕೊಳ್ಳೋದು ಇದ್ದೇ ಇತ್ತು, ಈ ಸ್ಟೆಪ್ ಯಾಕೆ ಮಾಡಿಲ್ಲ ಅಂತ. ಬಟ್ ಯಾ ದಟ್ ಇಸ್ ದೇರ್. ಸೊ ಅದು ಅಭ್ಯಾಸ ಆಗ್ತಾ ಹೋದಾಗೆಲ್ಲ ಐ ವಾಸ್ ಲರ್ನಿಂಗ್, ಇಟ್ ವಾಸ್ ಎ ಲರ್ನಿಂಗ್ ಫೇಸ್. ಸೊ ಕಲಿತಾ ಹೋಗ್ತಾ ಇವಾಗ ಇನ್ನೂ ಕಲಿತಾನೇ ಇದ್ದೀನಿ. ನಿಮ್ಮ ಪೇರೆಂಟ್ಸ್ ಹೇಗಿತ್ತು, ಅವರ ರಿಯಾಕ್ಷನ್ ಹೇಗಿತ್ತು ಮೊದಲ ಬಾರಿಗೆ ದೊಡ್ಡ ಸ್ಕ್ರೀನಲ್ಲಿ ಬರ್ತಾ ಇರೋದು? ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವರೆಲ್ಲ ಏನು ಹೇಳಿ? ಅಪ್ಪ ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಚಿಕ್ಕ ವಯಸ್ಸಿಂದನೂ ನನಗೆ ಆ್ಯಕ್ಚುಲಿ ಪೇಷನ್ಸ್ ಇರಲಿಲ್ಲ. ನನಗೆ ಫಸ್ಟು ಪೇಷನ್ಸ್ ಬರಲಿ ಅಂತ ಒಂದು ಕಡೆ ಕೂರ್ತಾ ಇರಲಿಲ್ಲ. ಐ ಆಲ್ವೇಸ್ ಟ್ರೈ ಟು ಕೀಪ್ ಮೈ ಸೆಲ್ಫ್ ಬ್ಯುಸಿ. ನಂಗೆ ಬ್ಯುಸಿ ಆಗಿರೋದಕ್ಕೆ ತುಂಬ ಇಷ್ಟ. ಸೊ ಚಿಕ್ಕ ವಯಸ್ಸಿಂದನೂ ಪೇಷನ್ಸ್ ಇರಲಿಲ್ಲ ಅಂತ ಹೇಳಿ ನನ್ನ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು. ಅದು ಓಕೆ ಇವ್ರ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿ ದೆನ್ ಪ್ಯಾಷನಾಗಿ ಟರ್ನ್ ಆಯಿತು. ಸೊ ಪ್ಯಾಷನ್ನ ನಾನು ಇವಾಗ ಪ್ರೊಫೆಷನಾಗಿ ತೊಗೊಂಡಿದ್ದೀನಿ. ಅಪ್ಪ ಅಮ್ಮ ನಂಗೆ ಚಿಕ್ಕ ವಯಸ್ಸಿಂದನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಲೈಕ್ ಸ್ಟಡೀಸ್ ಆಗಿರ್ಬೋದು, ಏನು ಮಾಡಿದ್ರು ಓಕೆ ನೀನು ಮಾಡು, ದೇ ವೆರಿ ಸಪೋರ್ಟಿವ್ ಫಾರ್ ಮಿ. ನನ್ನ ಫ್ಯಾಮಿಲಿ ಕೂಡ, ಚಿಕ್ಕಮ್ಮ ಆಗಿರ್ಬೋದು, ನನ್ನ ಮಾವ ಅತ್ತೆ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಕೆಲವೊಂದು ಪೇರೆಂಟ್ಸ್ ಆಗಿರಲ್ಲ, ಕೆಲವೊಂದು ಅವರ ಒಂದು ಪರ್ಸ್ಪೆಕ್ಟಿವ್ ಹೇಗಿರುತ್ತೆ. ಬಟ್ ನನಗೆ ಅವರು ನನ್ನ ಇಂಜಿನಿಯರಿಂಗ್ ಮಾಡಬೇಕು ಇವಳು ಅನ್ನೋದೊಂದು ಇತ್ತು. ನೀವು ಇಂಜಿನಿಯರಿಂಗ್ ಇಲ್ಲಿಗೆ ಹೌದು, ದಟ್ಸ್ ಹೌದು. ಸೊ ಇಂಜಿನಿಯರಿಂಗ್ ಮುಗಿಸಿ ಆದಮೇಲೆ ಅವರು ಮುಗಿಸಿದ ಮೇಲೆ ನೀನೇನು ಬೇಕಾದ್ರೂ ಮಾಡ್ಕೋ ಅಂತ. ಸೊ ಐ ಕಂಪ್ಲೀಟೆಡ್ ಇಂಜಿನಿಯರಿಂಗ್. ದೆನ್ ಐ ವಾಸ್ ಲೈಕ್ ಓಕೆ ಪಾಪ 2 years ಇದು ಮಾಡ್ತೀನಿ, ಇನ್ಫಾರ್ಮೇಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಈ ಫೀಲ್ಡಿಗೆ ನಾನು ಬಂದಿದ್ದು. ಓಕೆ, ನಿಮಗೆಲ್ಲ ಒಂಥರ ಗಿಲ್ಟ್ ಫೀಲ್ ಆಗಲಿಲ್ವಾ? ಇಂಜಿನಿಯರಿಂಗ್లో ಹೋಗಿದ್ರೆ ಒಳ್ಳೆ ಪ್ರೊಫೆಷನಲ್ ಇರ್ಬೋದಿತ್ತು, ಅದು ಆ ಥರ ಏನಾದರೂ ಇದೆಯಾ? ಇದಕ್ಕೆ ಬಂದು ಏನಾದರೂ ನಿಮಗೆ ಸ್ಯಾಟಿಸ್ಫೈ ಆಗದೆ ಇರೋದಂಥ ಫೀಲ್ ಇದೆಯಾ? ಖಂಡಿತ ಇಲ್ಲ. ಬಿಕಾಸ್ ನನ್ನ ಹೃದಯ ಯಾವತ್ತೂ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಕಲ್ಚರಲ್ಲೇ ಇದ್ದಿದ್ದು, ಹಂಗೆ ಬೆಳ್ಕೊಂಬಂದಿದ್ದು. ನನ್ನ ಹೃದಯ ಏನು ಹೇಳ್ತೀನೋ ಅದನ್ನು ಫಾಲೋ ಮಾಡಿದೆ. ಇಂಜಿನಿಯರಿಂಗ್ ಆಫ್ಕೋರ್ಸ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಸೊ ಅದನ್ನು ಮುಗಿಸಿ ಐ ಹ್ಯಾಡ್ ಟು ಬ್ಯಾಲೆನ್ಸ್ ಬೋತ್. ಬಟ್ ನಾನು ಇವಾಗ ನನ್ನ ಪ್ರೊಫೆಷನ್ ನನಗೆ ಚೂಸ್ ಮಾಡೋದು ನಂಗೆ ತುಂಬ ಖುಷಿ ಇದೆ. ಬಿಕಾಸ್ ದಟ್ ವಾಸ್ ಮೈ ಡ್ರೀಮ್. ಸೊ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ನಾನು ಅಚೀವ್ ಮಾಡೋದೇ ನನ್ನ ಪಾತ್ ಆಗಿತ್ತು. ಮ್ಯಾಮ್, ಈಗ ನಿಮಗೆ ನಿಮ್ಮ ಹುಡುಗ, ಎಲ್ಲರಿಗೊಂದು ಹುಡುಗಿರಿಗೊಂದು ಆಸೆ ಇರುತ್ತೆ, ನಮ್ಮ ಹುಡುಗ ಹೀಗಿರಬೇಕು, ಈ ಕ್ವಾಲಿಟೀಸ್ ಇರಬೇಕು ಅಂತ. ನಿಮಗೆ ನಿಮ್ಮ ಹುಡುಗ ಹೇಗಿರಬೇಕು? ಓಕೆ, ಐ ನೋ, ಬಟ್ ಅರ್ಥ ಮಾಡ್ಕೊಳ್ಳೋವಂಥ ವ್ಯಕ್ತಿ, ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ಪ್ರೀತಿಲಿ ಎಲ್ಲ ಪಾಸಿಟಿವನ್ನೇ ಹುಡುಕ್ತಾ ಹೋದರೆ ಆಗಲ್ಲ. ನನ್ನಲ್ಲೂ ಒಂದು ಫ್ಲಾಸ್ ಇರುತ್ತೆ ಅಥವಾ ಅವನಲ್ಲೂ ಒಂದು ಫ್ಲಾಸ್ ಇರುತ್ತೆ. ಆ ಫ್ಲಾಸ್ನ ಕೂಡ ಎಕ್ಸೆಪ್ಟ್ ಮಾಡೋ ಅಂಥದ್ದೇ ಅದನ್ನೇ ಪ್ರೀತಿ ಅಂತ ಕರೆಯೋದು. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ಈಗ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತಾ ಹೋಗ್ತೇನೆ, ನೀವು ಅದರಲ್ಲಿ ಒಂದೊಂದು ಲೈನ್ ಆನ್ಸರ್ ಹೇಳಿದ್ರು ಸಾಕು. ಪ್ರೀತಿ ಉಳಿಸ್ಕೊಳ್ಬೇಕಂದ್ರೆ, ಉಳಿಸಿ ಬೆಳೆಸ್ಬೇಕಂದ್ರೆ ಲವರ್ಸ್ನಲ್ಲಿ ಇರಬೇಕಾದ ಒಂದು ಮುಖ್ಯವಾದ ಅಂಶ ಏನು? ಟ್ರಸ್ಟ್. ಪ್ರೀತಿಲಿ ಮೋಸ ಹೋದ್ಮೇಲೆ ಮತ್ತೆ ಪ್ರೀತಿಲಿ ನಂಬಿಕೆ ಇಟ್ಕೊಳ್ಬೋದಾ? ಖಂಡಿತ ಇಟ್ಕೋಬೋದು. ಅಂಥ ವ್ಯಕ್ತಿ ಸಿಕ್ಕಿದಾಗ ಖಂಡಿತ ಇಟ್ಕೋಬೋದು. ಓಕೆ, ಪ್ರೀತಿಲಿ ಮೋಸ ಹೋದವ್ರಿಗೆ ಮತ್ತೆ ಮೋಸ ಮಾಡುವವರಿಗೆ ನಿಮ್ಮ ಕಿವಿ ಮಾತೇನು? ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಸೊ ಮೋಸ ಮಾಡಿದವ್ರಿಗೆ ಅದು ಬೇರೆ ಒಂದು ರೀತಿಲಿ ಅವ್ರಿಗೆ ಅದು ಮೋಸ ಆಗೇ ಆಗುತ್ತೆ. ಸೊ ಐ ಬಿಲೀವ್ ಇನ್ ಕರ್ಮ. ಸೊ ಮೋಸ ಮಾಡಬಾರ್ದು, ಮಾಡಿದ್ರೆ ಖಂಡಿತ ಅದು ವಾಪಸ್ ಅವ್ರಿಗಿದೆ ಹಾಗೇ ಆಗುತ್ತೆ. ನಿಮಗೆ ಪ್ರೀತಿ ವಿಷಯದಲ್ಲಿ ನಿಮಗೆ ಇನ್ಸ್ಪೈರ್ ಆಗಿರುವಂತಹ ಜೋಡಿಗಳು ಯಾವುದಾದ್ರು? ಪ್ರೀತಿಲಿ ಇನ್ಸ್ಪೈರ್ ಆಫ್ಕೋರ್ಸ್ ವಿರಾಟ್ ಆ್ಯಂಡ್ ಅನುಷ್ಕಾ. ಐ ಲವ್ ದೇರ್, ಐ ಮೀನ್ ದಟ್ಸ್ ಸೋ ಕ್ಯೂಟ್. ಹೌದು. ಈಗ ನೋಡಿ, ನೀವು ಇತ್ತೀಚೆಗೆ ನೋಡ್ಬೋದು ಪ್ರೀತಿಗೋಸ್ಕರ ಸೂಸೈಡ್ ಮಾಡ್ಕೊಳ್ಳೋದು, ಕೆಲವೊಬ್ಬರು ಅಪ್ಪ ಅಮ್ಮನೇ ಬಿಟ್ಟು ಹೋಗ್ಬಿಡೋದು. ಇದಕ್ಕೆ ನೀವೇನು ಹೇಳ್ತೀರಾ? ಪ್ರೀತಿ ಮಾಡಿದವ್ರಿಗೆ ಅದನ್ನು ಎದುರಿಸೋಕ್ಕೂ ಧೈರ್ಯ ಇರಬೇಕು. ಓಡೋಗೋದ್ರಿಂದ ಏನೂ ಸಿಗಲ್ಲ. ಮನೆಯವ್ರನ್ನ ಒಪ್ಪಿಸಿ ಓಕೆ ಅವರ ಪರ್ಮಿಷನ್ ತೊಗೊಂಡು ಮುಂದುವರೆದ್ರೆ ಇಟ್ ಈಸ್ ಬೆಟರ್ ಅಂತ ಹೇಳ್ತೀವಿ. ಯಾ, ತುಂಬ ಜನ ರನ್ನಿಂಗ್ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಹೌದು. ಮನೆಯೆಲ್ಲ ಹೇಳ್ದೆ ಈಗ ಕೆಲವೊಬ್ರು ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಮತ್ತೆ ಈಸಿಯಾಗಿ ತಗೊಳ್ಳೋದು, ಈ ಥರ ಈಗ ನಾರ್ಮಲಿ ಸರ್ವೇ ಸಾಮಾನ್ಯ ಆಗಿದೆ. ಅದ್ರ ಬಗ್ಗೆ ನೀವೇನು?
ಇವಾಗ ಏನಾಗ್ತದೆ ಜೆನ್ಜಿ ಅಂತ ಹೇಳ್ಬೋದು ಐ ಮೀನ್ ನಾನು ಅವ್ರನ್ನೇ ಫೋಕಸ್ ಮಾಡ್ತಾ ಇಲ್ಲ, ಬಟ್ ಇವಾಗ ನಡೀತಾ ಇರುವಂಥದ್ದು ಅದೇನೆ. ಮಿಲೇನಿಯಲ್ಸ್ ಕೂಡ ಅಷ್ಟೇ, ನಮ್ಮ ಈ ಜನ್ರೇಷನಲ್ಲೂ ಕೂಡ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಈಸಿಯಾಗಿ ತೊಗೊಳ್ಳೋದು. ಬಿಕಾಸ್ ಏನಾಗ್ತದೆ ಈಗಿನ ಜನ್ರೇಷನ್ ಅವ್ರಿಗೆ ಪೇಷನ್ಸ್ ಅನ್ನೋದಿಲ್ಲ, ದೇ ಗೆಟ್ ಬೋರ್ಡ್ ವೆರಿ ಈಸಿಲಿ. ಸೊ ನಾನು ಹೇಳಿದ್ರು ಟೈಮ್ ತೊಗೊಳ್ಳಿ, ಟೇಕ್ ಯುವರ್ ಟೈಮ್ ಆ್ಯಂಡ್ ದೆನ್ ಮೂವ್. ಬಿಕಾಸ್ ಟೈಮ್ ತೊಗೊಂಡಾಗ ನಮ್ಗೆ ಅರ್ಥ ಆಗುತ್ತೆ ಒಬ್ಬ ವ್ಯಕ್ತಿ ಹೇಗೆ ಏನು ನಮಗೆ ಓಕೆನಾ ಅನ್ನೋದೆಲ್ಲ. ನಮ್ಮ ಟೈಮ್ ತೊಗೊಂಡಾಗ ಅವ್ರ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ವಿ ನೀಡ್ ಟು ಪಾಸ್ ದೆನ್ ಮೂವ್. ದೆನ್ ಈಗ ನೀವೇ ಯಾವುದಾದ್ರು ಒಂದು ಪ್ರೀತಿಗೆ ಸಪೋರ್ಟ್ ಮಾಡಿರೋದು ಆ ಥರ ಏನಾದರೂ ಇದೆಯಾ? ಹೌದು, ಸಪೋರ್ಟ್ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ದೀನಿ. ಎಸ್. ಇದು ನಿಮ್ಮ ಸಪೋರ್ಟ್ ಅಥವಾ ಪ್ರಿಫರೆನ್ಸ್ ಜಾಸ್ತಿ ಲವ್ ಮ್ಯಾರೇಜಿಗೆ ಅಥವಾ ಅರೇಂಜ್ ಮ್ಯಾರೇಜ್ಗೆ, ಮತ್ತು ಯಾಕೆ? ಐ ಥಿಂಕ್ ಲವ್ ಮ್ಯಾರೇಜ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಬ್ರನ್ನೊಬ್ರು ಆಲ್ರೆಡಿ ಅರ್ಥ ಮಾಡ್ಕೊಂಡಿರ್ತೀವಿ ಆ್ಯಂಡ್ ಇನ್ನೂ ಲೈಫಲ್ಲಿ ಹೋಗ್ತಾ ಹೋಗ್ತಾ ಇನ್ನಷ್ಟು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಸ್ಟಾರ್ಟಿಂಗೇ ಅರ್ಥ ಮಾಡ್ಕೊಂಡ್ರು ಜೀವನ ಲೈಫ್ ಲಾಂಗ್ ಕೂಡ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊತಾನೆ ಇರ್ತೀವಿ. ದೇರ್ ಇಸ್ ಲಾಟ್ ಆಫ್ ಫೇಸಸ್. ಸೊ ಲವ್ ಮ್ಯಾರೇಜೇ ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ, ಆಲ್ರೆಡಿ ಕೆಲವೊಂದು ಸನ್ನಿವೇಶಗಳನ್ನ ನಾವು ಅಬ್ಸರ್ವ್ ಮಾಡಿ ಹೆಂಗೆ ಟ್ಯಾಕಲ್ ಮಾಡೋದು ಅಂತೆಲ್ಲ ಒಟ್ಟಿಗೆ ಕಲ್ತಿರ್ತೀವಿ. ಸೊ ಐ ಥಿಂಕ್ ಲವ್ ಮ್ಯಾರೇಜೇ ಬೆಟರ್. ಅರೇಂಜ್ ಮ್ಯಾರೇಜ್ ಆದರೆ ಫಸ್ಟಿಂದ ಯು ಹ್ಯಾವ್ ಟು ಸ್ಟಾರ್ಟ್, ಮೇ ಬಿ ಅದು ಕಂಫರ್ಟಬಲ್ ಆಗದೇನೂ ಇರ್ಬೋದು. ಬಿಕಾಸ್ ಓಕೆ ಮ್ಯಾಮ್, ಈಗ ನೀವು ಆಲ್ರೆಡಿ ಒಂದು ಲವಲ್ಲಿ ಇದ್ದೀರಾ ಅಂದ್ಕೊಳ್ಳಿ, ನೀವೊಂದು ಗರ್ಲ್ ಫ್ರೆಂಡ್ ಈಗ. ಸೊ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಏನಿರುತ್ತೆ, ಹೇಗಿರುತ್ತೆ ನಿಮ್ಮ, ಹೇಗಿರುತ್ತೆ ನೀವು ಹೇಗೆ ಅನ್ನೋದು ನಮಗೆ ಗರ್ಲ್ ಫ್ರೆಂಡ್ ಆಗಿ. ಆ್ಯಸ್ ಅ ಗರ್ಲ್ ಫ್ರೆಂಡ್ ಐ ಆಮ್ ಸ್ವಲ್ಪ ಪೊಸೆಸಿವ್ ಇದ್ದೀನಿ. ಬಟ್ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾಯಿದ್ರೆ ಎಲ್ಲ ಅಪ್ಡೇಟ್ ಮಾಡಬೇಕಂತಲ್ಲ ಏನಿಲ್ಲ. ಆ ಒಂದು ಟ್ರಸ್ಟ್ ಆ ವ್ಯಕ್ತಿ ಉಳಿಸ್ಕೊಂಡ್ರೆ ಸಾಕು. ಓಕೆ ಇವ್ರು ಯಾರ ಜೊತೆ ಎಲ್ಲಿದ್ರು ಐ ಆಮ್ ಫೈನ್, ಓಕೆ ಫೈನ್, ಏನೂ ಮಾಡೋಲ್ಲ, ಲೈಕ್ ಇಸ್ ಗುಡ್ ಅನ್ನೋದು ಒಂದು ಆ ನಂಬಿಕೆ ಉಳಿಸ್ಕೋಬೇಕು ಆ ವ್ಯಕ್ತಿ. ಆ್ಯಂಡ್ ಸಪೋರ್ಟಿವ್ ಆಗಿರಬೇಕು, ನನ್ನ ಕನಸುಗಳಿಗೆ ಸಪೋರ್ಟಿವ್ ಆಗಿರಬೇಕು. ಅಂಥವ್ರನ್ನ ಐ ವಿಲ್ ಪ್ರಿಫರ್. ಲೈಕ್ ನನ್ನ ಕನಸಿಗೆ ಯಾರು ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಆಫ್ಕೋರ್ಸ್ ನಾನು ಆಪೋಸಿಟ್, ಇವನ್ ಐ ವಿಲ್ ಬಿ ದ ಸೇಮ್. ಆ್ಯಂಡ್ ನಂಗೆ ಸ್ವಲ್ಪ ಕೋಪ ಜಾಸ್ತಿ, ಸೊ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಮಾಡ್ಕೋತೀನಿ ಕೆಲವೊಂದು ವಿಷಯಗಳು, ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡಾಗ್ಲೇ ಇಟ್ ವಿಲ್ ಬ್ಯಾಲೆನ್ಸ್. ಆದಷ್ಟು ಬೇಗ ನಿಮ್ಮ ಕನಸಿನ ಹುಡುಗ ಸಿಗಲಿ. ಮತ್ತು ನಿಮ್ಮ ಮುಂದಿನ ಒಂದು ಪ್ಲ್ಯಾನಿಂಗ್ ಏನು? ನಿಮಗೆ ಮುಂದೆ ಇನ್ನೂ ತುಂಬ ಕನಸುಗಳನ್ನು ಕಟ್ಕೊಂಡಿದ್ದೀರಾ. ಈಗ ನೆಕ್ಸ್ಟ್ ಪ್ಲ್ಯಾನ್, ನನಗೆ ಈ ಥರದೊಂದು ಪಾತ್ರ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ನೀವು ಯಾವ? ನನಗೆ ಚಾಲೆಂಜಿಂಗ್ ಪಾತ್ರಗಳು ತುಂಬ ಇಷ್ಟ. ನನಗೆ ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು, ಈ ರಿಷಬ್ ಶೆಟ್ಟಿ ಅವರು ಆಗಿರ್ಬೋದು, ಶಿವಣ್ಣ ಅವರ ಸಿನಿಮಾಗಳು, ನನಗೆ ಇವರೊಟ್ಟಿಗೆಲ್ಲ ಕೆಲಸ ಮಾಡಬೇಕಂತ ತುಂಬ ಇಷ್ಟ. ಬಿಕಾಸ್ ಅವ್ರ ಸಿನಿಮಾಗಳೆಲ್ಲ ನೋಡ್ತಾ ಇದ್ದರೆ ಲೈಕ್ ಏನೋ ಒಂದು ಕಂಟೆಂಟ್ ಇರುತ್ತೆ, ಒಂದು ಸರ್ಪ್ರೈಸಿಂಗ್ ಎಲಿಮೆಂಟು. ಲೈಕ್ ಎಲ್ಲ ಸಿನಿಮಾಗಳು ಬರ್ತಿರೋದಕ್ಕಿಂತ ಏನು ವಿಭಿನ್ನತೆ ಅವರ ಸಿನಿಮಾಗಳಲ್ಲಿದೆ. ಸೊ ಅವರೊಟ್ಟಿಗೆ ಕೆಲಸ ಮಾಡಬೇಕು, ಅಲ್ಲಿ ಒಂದು ನನಗೊಂದು ಒಳ್ಳೆ ಪಾತ್ರ ಸಿಗಬೇಕು ಅಂತ ನಾನು ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಮ್ಯಾಮ್, ಈಗ ಅದಾದಮೇಲೆ ಕೊನೆಯದಾಗಿ ನಮ್ಮ ಪರ್ಸ್ನಲ್ ಡ್ರೆಸ್ ಸೆನ್ಸು ಆ ಥರದ್ದೆಲ್ಲ ಬರೋದು, ಅದು ಟ್ರೆಡಿಷ್ನಲ್ ವೇರ್ಸ್. ನೀವು ಇದಕ್ಕೆಲ್ಲ ಬಂದಾಗ, ಚಿತ್ರರಂಗಕ್ಕೆಲ್ಲ ಬಂದಾಗ ಒಬ್ವಿಯಸ್ಲಿ ನಾವು ಎರಡರಲ್ಲೂ ಇರಬೇಕು. ಬಟ್ ನೀವು ಯಾವುದನ್ನ ಜಾಸ್ತಿ ಚೂಸ್ ಮಾಡ್ತೀರಾ? ಇನ್ ಬಿಟ್ವೀನ್ ಮಾಡರ್ನ್ ಬೋತ್. ನನಗೆ ಎಲ್ಲ ಥರ ಟ್ರೈ ಮಾಡೋಕ್ಕೆ ಇಷ್ಟ. ವೆಸ್ಟರ್ನ್ ಆಗಿರ್ಬೋದು, ಇನ್ಫ್ಯಾಕ್ಟ್ ನಾನು ಕಾನ್ಸೆಪ್ಷುಯಲ್ ಪರ್ಸ್ನಲ್ ಶೂಟ್ಸ್ ಮಾಡ್ತಾ ಇರ್ತೀನಿ. ಲೈಕ್ ಡಿಫ್ರೆಂಟ್ ಲುಕ್ಸ್ ಆಗಿರ್ಬೋದು. ರೀಸೆಂಟಾಗಿ ಒಂದು ಬಾಬಿ ಶೂಟ್ ಮಾಡಿದೆ, ಅದ್ರ ನೆಕ್ಸ್ಟ್ ಡೇ ಒಂದು ಟ್ರೆಡಿಷ್ನಲ್ ಶೂಟ್ ಮಾಡಿದೆ. ಸೊ ನಂಗೆ ಟ್ರೆಡಿಷ್ನಲ್ಲು ಇಷ್ಟ, ಮಾಡ್ರನ್ ಕೂಡ ಇಷ್ಟ. ಇನ್ ಬಿಟ್ವೀನ್ ದ್ಯಾಟ್ ಆಲ್ಸೋ ಬೋಲ್ಡ್ ಲುಕ್ಸ್ ಕೂಡ ಇಷ್ಟ. ಓಕೆ, ನಿಮಗೆ ಎಲ್ಲ ರೀತಿಯ ಒಂದು ಅವಕಾಶಗಳು ಬರಲಿ. ನಿಮ್ಮ ಲವ್ ಸೀಸನ್ ಚಿತ್ರಕ್ಕೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಶ್ವೇತಾ ಕೋಗ್ಲೂರ್ ಅವರಿಂದಿನ ಮಾತುಕತೆ. ಅವರ ಎಲ್ಲ ರೀತಿಯ ಅನುಭವಗಳು ಮತ್ತು ಆಸೆಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರು. ಸೊ ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಿನಿಮಾ ಮಾಹಿತಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.